ಮತ್ತು ಮುಖಂಡರು ಈಗ ಅವರೇ ಅರೆಸ್ಟ್ ಆಗಿದ್ದಾರೆ. ಹಿಂದೆ ಯಾರೋ ಶ್ರೀರಾಮುಲವರು ಈ ಇಲಾಖೆ ನಿರ್ವಹಿಸೋಳಗೆ ಅದೇನೇನು ಮಾಡಿದ್ರು ಅಂತಂದು ಏನಾಗುತ್ತೋ ಗೊತ್ತಿಲ್ಲ ನನಗೆ. ಆದರೆ ನೆಕ್ಕಂಟಿ ನಾಗರಾಜರ ಬಗ್ಗೆ ಏನು ಹೆಸರು ಹೇಳ್ತಾರೆ, BJPಯ ಪಕ್ಕ ಕಾರ್ಯಕರ್ತರು ಮುಖಂಡರು, ಅದು ನಿಮ್ಮ ಗಮನದಾಗಿರಲಿ. ಅದೇ ಬಿಟ್ಟು ಇಲ್ಲ, ಅವ್ರು ಬಿಟ್ಟು ಇಲ್ಲ, ಯಮಕ ಬಿಟ್ಟುನೂ ಇಲ್ಲ. BJPಗೆ ಅದರ ಫೋಟೋ ಬೇಕಾದ್ರೆ ತೋರಿಸ್ತಾರೆ, ಸಾಕ್ಷಿ ಬೇಕಾದ್ರೆ ಆನಂದ್ ಸಿಂಗ್ ಜೊತೆಗೂ ಇದ್ದಾರೆ, ಶ್ರೀರಾಮುಲ್ ಜೊತೆಗೂ ಇದ್ದಾರೆ, ಶ್ರೀರಾಮುಲ್ ಜೊತೆಗೂ ಫೋಟೋ ಇದಾವೆ, ಆನಂದ್ ಸಿಂಗ್ ಅವ್ರ ಜೊತೆಗೆ ಫೋಟೋನು ಇದಾವೆ, ಮತ್ತೆ ಅದ್ರ ಜೊತೆಗೆ ಶಾಲುನು ಇದೆ, ನಿಮ್ಮ BJP ಪಕ್ಷದ ಶಾಲ್ ಇದೆ. ನೀವು ತೋರಿಸ್ತಾ ಇರೋದು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಗೆ. ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಜೊತೆಗೆ ಈಗ ಕಾಂಗ್ರೆಸ್ ಶಾಲೇನಿಲ್ಲ. ಈಗ ಯಾವುದೋ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಬಂದು ಫೋಟೋ ತಕ್ಷಣ ನೀವು ಎಷ್ಟೋ ಸದ್ಯ ಬಂದು ಮನವಿಯನ್ನು ಕೊಟ್ಟಿದ್ದೀರಿ. ಆದ್ರೆ ನಿಜವಾಗ್ಲೂ ಶಾಲ್ ಇದ್ದಿದ್ದು BJP ಪಕ್ಷದ ಶಾಲ್. ಮತ್ತೆ ಫೋಟೋ ತೋರಿಸ್ತೀನಿ ನಾನು. ಬಿಜೆಪಿ ಕಾರ್ಯಕರ್ತ, ಬಿಜೆಪಿ ನಾಯಕ ಅಂತ ಹೇಳಿದೆ. ನೀವು ಮುಂದೆ ನೋಡಿ ರವಿ ಅವರೇ, ನೀವು ಈಲ್ಡ್ ಆದ್ರೆ ನಾವು ಜವಾಬ್ದಾರರಲ್ಲ. ನೀವು ಈಲ್ಡ್ ಆಗಿದ್ರೆ ಮಾತಾಡಿದ್ರೆ ಅವ್ರಿಗೆ ಅವಕಾಶ ಕೊಡಬೇಕು. ಏನಾಗುತ್ತೆ ಅಂತಂದ್ರೆ ನಮ್ಮ ತಂಗಡಿಗಿ ಅವರು ಬಹಳ ಕಾಲ ನಮ್ಮ ಜೊತೆಗಿದ್ರು. ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾಗ ಅವ್ರು ಉಪಾಧ್ಯಕ್ಷರಾಗಿದ್ರು. ನಿಮ್ಮ ಇವ್ರ ಸರ್ಕಾರ ಕರ್ನಾಟಕ ರಾಜ್ಯದಾಗ ಬರಕ್ಕೂ ಕಾರಣ ಆಮೇಲೆ ಕರ್ನಾಟಕದೊಳಗ ದಕ್ಷಿಣ ಭಾರತದೊಳಗ BJP ಸರ್ಕಾರ ಬರಕ ಕಾರಣೀಭೂತ ಈಗ 5 ಮಂದಿಯೊಳಗೆ ಪ್ರಮುಖವಾಗಿ ನಾನು. ಈಗ ಸಭಾಪತಿಗಳೇ, ಈಗ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದೆ ನಾನು. ಈಗ ಅವರು ನಮ್ಮ ಪಾರ್ಟಿಲಿ ಇದ್ರು, ಆಮೇಲೆ ಪಕ್ಷೇತರಾಗಿದ್ರು, ಆಮೇಲೆ ಕಾಂಗ್ರೆಸ್ಸಿಗೆ ಹೋದ್ರು. ಈ ಬೇರೆ ಪ್ರಶ್ನೆ, ಸಾಲ ಹಾಕಿದ್ದಿಲ್ಲ, ಪಕ್ಷದಲ್ಲಿ ಇಲ್ಲ ಅಂತ ಅವರು ಹೇಳ್ತಿಲ್ಲ, ನಾನು ಹೇಳ್ತಿಲ್ಲ. ರವಿ ಅವರೇ, ಅಷ್ಟೇ ಅಲ್ಲ, ನಾನು ಜಿಲ್ಲಾಧ್ಯಕ್ಷ ಆದಾಗ ಅವರು SC ವಿಭಾಗದ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಗಿದ್ರು. ಅಲ್ರಿ, ಇವರು ರಾಜ್ಯಾಧ್ಯಕ್ಷ ಇದ್ದಂತೆ ನಾನು ಪ್ರಧಾನ ಕಾರ್ಯದರ್ಶಿನೂ ಇದ್ದೆ, ಉಪಾಧ್ಯಕ್ಷನೂ ಇದ್ದೆ, ಪ್ರಧಾನ ಕಾರ್ಯದರ್ಶಿನೂ ಇದ್ದೆ, ಉಪಾಧ್ಯಕ್ಷ. ಈಗ ಪರಶುರಾಮ್ ಕೇಳ್ತಾರೆ ಮುಂದೇನು ಮಾಡ್ತಾರೆ ಅಂತ, ಏನು ಗ್ಯಾರಂಟಿ? ಪದ್ಮನಾಭ್ ಹೇಳ್ತಾರೆ ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ, ಏನು ಮಾಡೋಕ್ಕಾಗತ್ತೆ? ಪರಶುರಾಮ್, ನಿಮ್ಮ ಜೊತೆ ಯಾರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಸರ್? ಪದ್ಮನಾಭ್ ಹೇಳ್ತಾರೆ ಅದೇ ನಾಗರಾಜ್ ಮತ್ತು ಅವನ ಭಾವಮೈದ. ಪರಶುರಾಮ್ ಹೇಳ್ತಾರೆ ನಾನು ಅವತ್ತೇ ಹೇಳಿದ್ದೆ ಬೇಡ ಸರ್ ಬೇಡ ಅಂತ, ಈ ಸೂ ಅಂತ ಹೇಳ್ತಾರೆ ಭಾಷೆಯಲ್ಲಿ. ಇನ್ನು ಸೂ ಅಂದ್ರೆ ಗೊತ್ತಾಗುತ್ತಲ್ಲ, ಅದು ಹೇಳ್ತಾರೆ. ಆಮೇಲೆ ಪದ್ಮನಾಭ್ ಹೇಳ್ತಾರೆ ಅದನ್ನು ನಾವು ಹೇಳಬಾರ್ದು, ಮಿನಿಸ್ಟರ್ ಆಫೀಸಿಂದ ಏನು ಹೇಳಿದ್ರು ಅದನ್ನು ನಾವು ಹೇಳಬೇಕು. ನಾಗರಾಜ್ ಕಡೆಯಿಂದ ಒತ್ತಡ ಬಂತು, ನಾವು ಆಯಿತು ಅಂತ ಇದ್ದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಟ್ವಿ, ಅದನ್ನೇ ನಾವು ಹೇಳಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ ಮಾಡಿರೋದು ನಿಜಾನ? ಫೇಕ್ ವ್ಯಕ್ತಿಗಳಿಗೆ ಚೆಕ್ ಕೊಟ್ಟಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ವಾ? ದುಡ್ಡು ಬಂದ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನೋಡೋಣ ಅಂತ ಹೇಳ್ತಾರೆ. ಪರಶುರಾಮ್ ಮತ್ತೆ ಹೇಳ್ತಾರೆ ಬ್ಯಾಂಕ್ನವ್ರು ಈಗ ಕೇಸ್ ಮಾಡ್ತಿಲ್ವಾ, ನಮ್ಮ ದುಡ್ಡು ನಮಗೆ ಕೊಡ್ತಾರಾ, ಮುಂದೇನು ಮಾಡೋದು? ಪದ್ಮನಾಭ್ ಹೇಳ್ತಾರೆ CBI ಬರುತ್ತೆ, 2 ವರ್ಷ ಜೈಲಲ್ಲಿ ಇರಬೇಕಾಗತ್ತೆ, ಜಾಮೀನು ಮಾಡಿಸ್ಕೋಬೇಕು ಅಷ್ಟೇ ಅಂತ. ಅಂದರೆ ಇಮ್ಯುನಿಟಿ ಪವರ್, ಭ್ರಷ್ಟಾಚಾರ ಮಾಡಿಯೂ ದಕ್ಕಿಸಿಕೊಳ್ಳುವಂಥ ಒಂದು ಪ್ರತಿರೋಧ ಶಕ್ತಿ ಬಂದ್ಬಿಟ್ಟಿದೆ. ಯಾಕೆ ಅಂದರೆ ತುಂಬ ಜನ ಭ್ರಷ್ಟಾಚಾರ ಮಾಡಿ ಏನೂ ಆಗೇ ಇಲ್ಲ ಅನ್ನಂಗೆ ಮೆರವಣಿಗೆ ಮಾಡಿಸ್ಕೊಂಡಿದ್ದಾರೆ. ಮೆರವಣಿಗೆ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿ ಬಂದು ಮೆರವಣಿಗೆ ಮಾಡಿ ಅದನ್ನೇ ಒಂದು ಮೆಡ್ಲು ಅಂತ ಅಂದ್ಕೊಂಡಿರುವಂಥ ಕಾರಣದಿಂದ ಕೆಳಗಡೆ ಅವರಿಗೆ ಹಿರಿಯಕ್ಕನ ಚಾಳಿ ಮಣಮಕ್ಕಳಿಗೆಲ್ಲ ಅಂತ ಗಾದೆ ಮಾತಿದೆಯಲ್ಲ, ಹಿರಿಯಕ್ಕನ ಚಾಳಿ ಮಣಮಕ್ಕಳಿಗೆಲ್ಲ ಅನ್ನೋ ರೀತಿನ ಅದು ಬಂದ್ಬಿಟ್ಟಿದೆ. ಆಮೇಲೆ ಮಿನಿಸ್ಟರು ಗಮನಕ್ಕೆ ಬಂದಿಲ್ವಾ ಸರ್? ಯಾವುದು ಅಂತ ಪದ್ಮನಾಭ್ ಕೇಳ್ತಾರೆ. ನೆಕ್ಕುಂಟಿ ನಾಗರಾಜ್ ಅಕೌಂಟ್ಸ್ ಮಾಡಿಸಿರೋದು ಅದು ಗೊತ್ತು ಅವರಿಗೆ. ಅವರೇ ಅಲ್ವಾ ಸಾಂಗ್ರಿಲಾ ಹೋಟೆಲ್ಗೆ ಕರೆಸಿ ಮಾತಾಡಿಸಿದ್ದು ಅಂತ ಹೇಳ್ತಾರೆ. ಯಾರು? ಮಿನಿಸ್ಟ್ರೇ ಅಲ್ವಾ ಹೇಳಿ ಮಾತಾಡಿಸಿದ್ದು ಅಂತ. ಹೌದು. ಮತ್ತೆ ಪರಶುರಾಮ್ ಹೇಳ್ತಾನೆ ಹೌದು ಸರ್, ಅಕೌಂಟ್ ಓಪನ್ ಆದ ದಿನ ನೆಕ್ಕುಂಟಿ ನಾಗರಾಜ್ ಆಫೀಸಿಗೆ ಬಂದಿದ್ದರು. ಮತ್ತು ಪದ್ಮನಾಭ್ ಹೌದು, ಅಕೌಂಟ್ ಟ್ರಾನ್ಸ್ಫರ್ಗೆ ಎಷ್ಟು ಸಲ ಕಾಲ್ ನಾಗರಾಜ್ ಮಾಡಿದ್ರು ಅಂತ ಪದ್ಮನಾಭ್ ಹೇಳ್ತಾರೆ. ಪರಶುರಾಮ್ 50 ಸಲ ಕಾಲ್ ಮಾಡಿ ಇಟ್ಟರು ಸರ್, ನನಗೆ ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ ಸರ್, ನೀವೇ ಎಲ್ಲ ಚೆಕ್ ಮಾಡ್ತೀರಿ. ಪದ್ಮನಾಭ್ ಹೇಳ್ತಾರೆ ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ನಾನೆಲ್ಲಿ ನೋಡ್ತೀನಿ, ಎಲೆಕ್ಷನ್ ಡ್ಯೂಟಿಗೆ ಹೋಗುವಾಗ ಸರಿಯಾಗಿ ಅಕೌಂಟ್ಸ್ ನೋಡಿಲ್ಲ, ಅದೊಂದು ತಪ್ಪು ಮಾಡಿದ್ರಿ ಅಂತ ಮತ್ತೆ ಹೇಳ್ತಾನೆ. ಪರಶುರಾಮ್ ಅಲ್ಲ ಸರ್, ನಾನು ಚಂದ್ರಶೇಖರ್
ಚಂದ್ರಶೇಖರ್ಗೆ ಹೋಗಿ ಬನ್ನಿ ಅಂತ ಹೇಳಿದೆ. ಈಗ 5 ಕೋಟಿ ಹಾಕಿದ್ದಾರೆ, ಉಳಿದನ